ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 1998ರಲ್ಲಿ ನಡೆದಂಥ PSI ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಪತ್ರಿಕೆಯು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಎಸ್ಪೆಷಲಿ ಫಾರ್ PSI ಮತ್ತು ಈ ಒಂದು ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗಳಿಗೆ ಇವು ಬಹು ಅತ್ಯಮೂಲ್ಯವಾದಂಥವು. ಸೊ ಈ ಒಂದು ಎಕ್ಸಾಮ್ಗಳನ್ನು ಬಿಟ್ಟು ಉಳಿದ ವಿಲೇಜ್ ಅಕೌಂಟೆಂಟ್, PDO, ಲ್ಯಾಂಡ್ ಸರ್ವೇಯರ್, KS, FDA, SDA ಈ ಒಂದು ಎಲ್ಲ ಎಕ್ಸಾಮ್ಗಳಿಗೆ ಇವು ಉಪಯುಕ್ತ. ಸೊ ಆಲ್ಮೋಸ್ಟ್ ಆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಎಷ್ಟು ಸಾಲ್ವ್ ಮಾಡ್ತೀರಿ ಅಷ್ಟು ಕ್ವೆಶ್ಚನ್ ಪೇಪರ್ಗಳ ಒಂದು ನಿಮಗೆ ಸಕ್ಸಸ್ಸನ್ನು ತಂದು ಕೊಡ್ತವೆ. ಸೊ ಇವತ್ತಿಂದ ಈ 1998ರಿಂದ 2024ರವರೆಗೆ ಎಷ್ಟು ಕ್ವೆಶ್ಚನ್ ಪೇಪರ್ ಆಗಿದ್ದಾವೆ ಅಷ್ಟು ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಸೊ ನಾನು ಇಲ್ಲಿ ಕ್ವೆಶ್ಚನ್ ಹೇಳ್ತೀನಿ ಮತ್ತು ಆನ್ಸರ್ಗಳನ್ನು ಮಾತ್ರ ಹೇಳ್ತೀನಿ. ಓಕೆ, ಫಸ್ಟ್ ಕ್ವೆಶ್ಚನ್. ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ಇಲ್ಲಿ ಈ ಒಂದು ಬಿರುದು ಕೊಟ್ಟವರು MK ಗಾಂಧಿ. ಆತ ತೀವ್ರವಾದಿಗಳ ವಿಚಾರಧಾರೆಯನ್ನು ಮತ್ತು ಕಾರ್ಯಯೋಜನೆಗಳನ್ನು ಅತ್ಯಂತ ಆಸಕ್ತಿಯಿಂದ ಸಾದರಪಡಿಸಿದ. ಆತನ ಚಿಂತನೆಯನ್ನು ಹಲವು ಸಮಯದ ನಂತರ ಗಾಂಧೀಜಿಯವರು ಅಳವಡಿಸಿಕೊಂಡರು. ಈ ಸಂದರ್ಭದಲ್ಲಿ ಉಲ್ಲೇಖದ ವ್ಯಕ್ತಿ ಅವರು ಅರವಿಂದ್ ಘೋಷ್. ಫೋಟೋಸಿಂಥೆಸಿಸ್ ಅಥವಾ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು? ಸೂರ್ಯ ಬೆಳಕು, ಸನ್ಲೈಟ್. ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಕೇಂದ್ರ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಪ್ರಧಾನಮಂತ್ರಿ. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಲೋಕಸಭಾ ಸಭಾಪತಿಯವರು. ಯಾವುದೇ ವಸ್ತುವಿನ ಭಾರ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರ್ತದೆ. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು? ಕಿತ್ತಳೆ ಅಂದರೆ ಈ ಒಂದು ಗ್ಲುಕೋಸನ್ನು ಹೆಚ್ಚಾಗಿ ಕೊಡ್ತಾರೆ. ಓಕೆ, ನೆಕ್ಸ್ಟ್, ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದು? ಬ್ಯಾರೋಮೀಟರ್. ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ನೀರು. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಚಾಲ್ಕೋಪೆನ್. ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಸೋಮ್ಗಳ ಸಂಖ್ಯೆ 1. ಬ್ಯಾಕ್ಟೀರಿಯಾಗಳಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇರ್ತದೆ. ಸೊ ಮಾನವರಲ್ಲಿ ಎಷ್ಟಿರ್ತದೆ ಕಾಮೆಂಟ್ ಮಾಡಿ. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ. ಇದು 24ನೇ ತಿದ್ದುಪಡಿ. ವೆರಿ ವೆರಿ ಇಂಪಾರ್ಟೆಂಟ್. 24ನೇ ತಿದ್ದುಪಡಿ ಅಂದರೆ ಲೋಕಸಭಾ ಈ ಒಂದು ಸಂವಿಧಾನದ ಒಂದು ಯಾವುದೇ ಭಾಗದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ತರೋರಿದ್ದಾರೆ ಅಂದ್ರೆ ಅದನ್ನು ಸ್ವೀಕರಿಸಿದ ತಿದ್ದುಪಡಿ ಯಾವುದಪ್ಪ ಅಂದ್ರೆ ಯಾವುದೇ ಭಾಗಕ್ಕೆ ಅಂತಿದ್ದಾರೆ. ಯಾವುದೇ ಭಾಗ ಅಂದ್ರೆ ಪ್ರಸ್ತಾವನೆ, ಪೀಠಿಕೆ, ಇದು ಅನ್ವಯವಾಗುತ್ತೆ. ಮೇಲೆ ತಿಳಿಸಿದ ಬದಲಾವಣೆಗೆ ಪ್ರೇರಕವಾದ ಖಟ್ಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸಂಬಂಧಿಸಿದೆ. ಗೋಲಕ್ನಾಥ್ ಪ್ರಕರಣ. ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯ ರೈಲು ನಿಲ್ದಾಣದ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕನಿಗೆ ಬಹು ಸಮಯ ಡ್ಯಾಶ್
ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ. ಇದು ಎಲ್ಲರಿಗೂ ನಾರ್ಮಲಾಗಿ ಗೊತ್ತಿರೋದೆ. ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಥವಾ ಮೇಂಟೈನ್ ದ ಬ್ಯಾಲೆನ್ಸ್. ಈ ಗುಂಪಿಗೆ ಸೇರದ ರಸಭಾವವನ್ನು ಗುರುತಿಸಿ. ಕೋಪ, ಸುಖ, ಸಂತೋಷ, ನೆಗೆ ಎಲ್ಲ ಒಂದೇ, ಬಟ್ ಕೋಪ ಡಿಫ್ರೆಂಟ್ ಆಗುತ್ತೆ. ಗಾಂಧಾರದ ಪ್ರಮುಖ ಪೋಷಕರು ಶಕರು ಮತ್ತು ಕುಶಾನರು. ಓಕೆ, ನೆಕ್ಸ್ಟ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವರೂಪಿ ವಿಗ್ರಹಗಳು ಬುದ್ಧ. ಮೊಟ್ಟ ಮೊದಲು ಬುದ್ಧ. ನೆಕ್ಸ್ಟ್, ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ಜುನಾಗಢದ ಕಲ್ಲಿನ ಶಾಸನ. ಇಂಡಿಯಾ ದೇಶದ ಜನರನ್ನು ಸಚರಿತ್ರರು ಆದರೆ ಶೀಘ್ರ ಕೋಪಿಗಳು. ಸಚರಿತ್ರರು ಹಾಗೆ ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಯಾರು? ಹುಯೆನ್ಸಾಂಗ್, ಚೀನಾದವ. ಈ ಶೃಂಖಲೆಯ ಅಥವಾ ಈ ಒಂದು ಸರಣಿಯ ಮುಂದಿನ ಸಂಖ್ಯೆಯನ್ನು ಒಂದರ ವರ್ಗ 1, 2ರ ವರ್ಗ 4, 3 ಸ್ಕ್ವೇರ್, ಇದು 1 ಸ್ಕ್ವೇರ್, 2 ಸ್ಕ್ವೇರ್, ಇದು 4 ಸ್ಕ್ವೇರ್, ಇದು 8 ಸ್ಕ್ವೇರ್. ಅಂದರೆ 1 ಡಬಲ್ 2, 2 ಡಬಲ್ 4, 4 ಡಬಲ್ 8, 8 ಡಬಲ್ 16, 16 ಸ್ಕ್ವೇರ್ 256. ಸೊ 256 ಇಸ್ ದ ಆನ್ಸರ್. ನೆಕ್ಸ್ಟ್, ಇಂಡಿಯಾವನ್ನು ಹೀಗೆ ಬರ್ತಾರೆ, ಡೆಲ್ಲಿಯನ್ನು ಈ ಕೆಳಕಂಡಂತೆ ಸೂಚಿಸಬಹುದು. ಸೊ ನಾನು ಆನ್ಸರ್ ಹೇಳ್ತೀನಿ, ಜಸ್ಟ್ 4, 5, 3, 8, 9. ಇಂದು ಗುರುವಾರ ಆದರೆ 365 ದಿನಗಳ ನಂತರ ಬರುವ ವಾರ ಯಾವುದು? ಏನಿಲ್ಲ, ಸಿಂಪಲ್. 365/7 ಮಾಡಿ. 7 ಮಾಡಿದ್ರೆ ಎಷ್ಟಾಗುತ್ತೆ? 7 × 35, 7 × 14. ಅದರಲ್ಲಿ ಒಂದು ಶೇಷ ಬರುತ್ತೆ. ಆ ಒಂದು ಶೇಷನ ಅದನ್ನೇನು ಮಾಡೋದು? ನೆಕ್ಸ್ಟ್ ಜಂಪ್ ಮಾಡೋದು. ಹೌದಾ? ಜಂಪ್ ಮಾಡಬೇಕು. ಯಾವುದಾಗುತ್ತೆ? ಗುರುವಾರ ಆದಮೇಲೆ ಯಾವುದು? ಶುಕ್ರವಾರ. ಇದ್ಯಾವುದು? ಅಲ್ಲ. ನೆಕ್ಸ್ಟ್, ಇದು 25ನೇ ಕ್ವಶನು. 26 ಇದು ಹೇಳ್ತೀನಿ ನೋಡಿ, ಆನ್ಸರ್ ಹೇಳ್ತೀನಿ ನಾನು ನಿಮ್ಗೆ. ಎಷ್ಟು ಇವು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳಿದ್ದಾವೆ. 25th ಬಿ ಆಗುತ್ತಾ? ಓಕೆ. ನೆಕ್ಸ್ಟ್ 26 ಆಪ್ಷನ್ ನಂಬರ್ ಎ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕ ಏಕೀಕರಣ ಆದ ವರ್ಷ. ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದಪ್ಪ? 1956, 1956. ಯಾಕೂತ್ ಜನರ ಮೂಲ ವಾಸಸ್ಥಳ ಇರಾನ್. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ನೆರೆಮಣ್ಣು. ನೆರೆ ಅಲ್ಲ, ಅದು ಎರೆಮಣ್ಣು. ಓಕೆ. ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆ ಆಗುವ ಸ್ಥಳ? ಅಮೇರಿಕ ಸಂಯುಕ್ತ ಸಂಸ್ಥಾನ, USA. ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು? ಸುಮೇರ್. ನೈಫ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ? ಭೂಮಿಯ ಒಳಪದರ. ನೈಫ್ ಅಂದ್ರೆ ಏನು? Ni means ನಿಕೆಲ್, Fe means ಐರನ್. ನೆಕ್ಸ್ಟ್, ಭಾರತದ ಭೂಪಾಲ ಜನರು ಯಾವ ಜನಾಂಗದ ಗುಂಪಿಗೆ ಸೇರುತ್ತಾರೆ? ಆಸ್ಟ್ರೋಲಾಯ್ಡ್. ಓಕೆ.
ನೆಕ್ಸ್ಟ್ ಕ್ವಶನ್. ಸಿಂಧೂ ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಎರೆಮಣ್ಣು. ನೆರೆ ಅಲ್ಲದು ಎರೆಮಣ್ಣು. ಓಕೆ. ನೆಕ್ಸ್ಟ್, ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ್ತ ರಾಜ್ಯ ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಅಂತೀವಿ ನಾವು. ಆ ಒಂದು ಲ್ಯಾಂಡ್ ಲಾಕ್ಡ್ ಸ್ಟೇಟ್, ಆ ಒಂದು ರಾಜ್ಯದ ಸುತ್ತಮುತ್ತೆಲ್ಲ ಭೂಮಿ ಇರಬೇಕು. ಅಂಥ ಭೂಮಿ ಯಾವುದಪ್ಪ? ಇಲ್ಲಿ ಬಿಹಾರ. ಹಿಮಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣ? ಧ್ರುವ ಪ್ರದೇಶ. ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ? ರೇಖಾಂಶ. ಬಹಳ ಇಂಪಾರ್ಟೆಂಟ್. CIS ಸ್ವಾತಂತ್ರ್ಯ ರಾಷ್ಟ್ರಗಳ ಕಾಮನ್ವೆಲ್ತ್ ಸಂಸ್ಥೆಯ ಸದಸ್ಯರ ಸಂಖ್ಯೆ. ಕಾಮನ್ವೆಲ್ತ್ ಎಷ್ಟಪ್ಪ? 12 ಸದಸ್ಯರು. ಅದು ಯಾವಾಗ? 1998 ಟೈಮಲ್ಲಿ ಒಂದು ಎಕ್ಸಾಮ್ ಆಗಿತ್ತು. ಆ ಒಂದು ಟೈಮಲ್ಲಿ ಇಷ್ಟಿದ್ರು. ಸೊ ಈಗ ಸದ್ಯಕ್ಕೆ 2024 ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್, ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಅವಧಿ 15 ಶತಕೋಟಿ ವರ್ಷ. ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರ ಸೂಸುವಿಕೆಯ ವೈಜ್ಞಾನಿಕ ವಿಕಿರಣ. ಅನಲೆಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವದ ಪ್ರತೀಕ? ಕನ್ಫ್ಯೂಷಿಯಸ್ ತತ್ವ. 3.7 75ರಿಂದ ಭಾಗಿಸಿದರೆ ಇಲ್ಲಿ ಬರುವಂಥ ಉತ್ತರ ಏನು? 0.05. ಇದು ನೆಕ್ಸ್ಟ್ 4.5 * 8 = ಇದು 10 ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಸಿಂಪಲ್. 4 * 5 8 / x. 4 2s 2 into this 5 5 into 2 10 ಬಂತಲ್ಲ. ನೆಕ್ಸ್ಟ್ ನೋಡಿ, ಕೆಳಕಂಡವುಗಳಲ್ಲಿ ಯಾವುದು ವಿಲಕ್ಷಣವಾದದ್ದು? ಇದು ಆಪ್ಷನ್ ಎ ಕರೆಕ್ಟ್ ಆಗುತ್ತಾ? ಸೊ 45ನೇದು ಹೇಳ್ತೀನಿ, ಜಸ್ಟ್ ಆನ್ಸರ್ ಹೇಳ್ತೀನಿ. ಆಪ್ಷನ್ ನಂಬರ್ ಸಿ ಆಗುತ್ತೆ, 450. ನೆಕ್ಸ್ಟ್ 46ದು 59 ಆಗುತ್ತೆ. ಈ ಪ್ರಾಬ್ಲಮೆಟಿಕ್ಸ್ ಜಸ್ಟ್ ಆನ್ಸರ್ ಹೇಳ್ತೀನಿ. ಮತ್ತೊಂದು ಸೆಷನಲ್ಲಿ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. 47D, 48D. ನೆಕ್ಸ್ಟ್, ಕೆಳಕಂಡವರಲ್ಲಿ ಯಾರು ಎಲ್ಲ ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದರು? ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ BR ಅಂಬೇಡ್ಕರ್. ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೆದವು? ಮೊಟ್ಟ ಮೊದಲು ದೆಹಲಿ. ಓಕೆ. ನೆಕ್ಸ್ಟ್, ಕುಂಭಮೇಳ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಯುತ್ತದೆ? 12 ವರ್ಷಗೊಮ್ಮೆ. ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ? ಢಾಕಾ. ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು? ಋಗ್ವೇದ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ಅದು ಪುರುಷ ಸೂಕ್ತ ಋಗ್ವೇದದಲ್ಲಿ. ಭಾರತದ ಸಂವಿಧಾನ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ? ಆಸ್ಟ್ರೇಲಿಯಾ. ಸೌರ ವಿವಾಹದಲ್ಲಿ ಅತ್ಯಂತ ದೊಡ್ಡ ಗ್ರಹ? ಗುರು ಗ್ರಹ.